ನಾಯಕರೇ ಮತ್ತು ಆತ್ಮೀಯ ಮಾಧ್ಯಮದ ಸನ್ಮಿತ್ರರು, ನಿಜವಾಗಲೂ ಕೂಡ ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಕೂಡ ನಾನು ಭಾವಿಸ್ತೇನೆ. ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಇವತ್ತು ಈ ಸಾಹಿತ್ಯ ಮನುಷ್ಯನ ಬದುಕನ್ನು ಪುನಶ್ಚೇತನ ಮಾಡತಕ್ಕಂಥ ಒಂದು ದೊಡ್ಡ ಮೆಟ್ಟಲು ಅಂತಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಕೂಡ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಪ್ರಕೃತಿಯನ್ನು ಪುನಶ್ಚೇತನವನ್ನು ಮಾಡ್ತಕ್ಕಂಥದ್ದು ಕೂಡ ಇದರಲ್ಲಿ ಅಡಗಿದೆ ಅಂತೇಳಿ ಕೂಡ ನನ್ನ ಒಂದು ಭಾವನೆ. ಹಾಗಾಗಿ ಒಂದು ಕಡೆ ಹೇಳ್ತಾರೆ, ಕವಿ ಬಗ್ಗೆ ಭಾಳ ಅದ್ಭುತವಾದಂಥ ಮಾತನ್ನು ಇಲ್ಲಿ ಹೇಳ್ತಾರೆ, ಓದಿನ ಖುಷಿ ಧ್ಯಾನಸ್ಥ ಮನಸ್ಥಿತಿ ಅಂತೇಳಿ. ಅಂದರೆ ಕವಿಗಳು ಓದುಗನನ್ನು ಒಲವಿನ ಮತ್ತು ಕಲ್ಪನಾ ಲೋಕಕ್ಕೆ ಕರೆದೊಯ್ಯಬಲ್ಲರು ಅಂಥೇಳಿ. ನಂತರ ಕಾದಂಬರಿಕಾರರು ಏನು ಮಾಡ್ತಾರೆ ಅಂದರೆ ಬದುಕಿನ ಪರಿಚಯವನ್ನು ಅವ್ರು ಮಾಡಿಕೊಡ್ತಾರೆ. ಹಾಗೆ ಅನ್ವೇಷಕರಂತ ಕರಿತೀವಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ನೆಲ ಜಲಗಳ ಅದ್ಭುತ ಸಾಹಸಗಳನ್ನು ಹೇಳಬಲ್ಲರು. ಇನ್ನೊಂದು ಕಡೆ ವಿಜ್ಞಾನಿಗಳು ಪ್ರಕೃತಿಯಲ್ಲೇ ಹುದುಗಿರುವ ವೈಜ್ಞಾನಿಕ ಸತ್ಯಗಳನ್ನು ಹೇಳಬಲ್ಲರಂತೆ. ಹಾಗೆ ಚರಿತ್ರಕಾರ ಏನು ಮಾಡ್ತಾರೆ, ಅವರು ಮಹನೀಯರ ಬದುಕಿನ ದರ್ಶನವನ್ನು ಮಾಡಬಲ್ಲರು. ಇತಿಹಾಸಕಾರರ ಬಗ್ಗೆ ಬಂದಾಗ ಆಗಿ ಹೋದ ಘಟನೆಗಳನ್ನು ಪುನಃ ಕಣ್ಣಿಗೆ ಕಟ್ಟತಕ್ಕಂಥ ಬಣ್ಣಿಸಬಲ್ಲರು ಅನ್ನೋದನ್ನು ಇವತ್ತು ನಾವು ಕಾಣ್ತೇವೆ. ದಾರ್ಶನಿಕರು ಬದುಕಿನ ಅರ್ಥಪೂರ್ಣತೆಯನ್ನು ಪ್ರಜ್ಞೆಯನ್ನು ತರಬಲ್ಲರು ಅನ್ನೋದನ್ನು ಕೂಡ ಈ ಮಾತನ್ನು ಕವಿ ಬಗ್ಗೆ ಈ ಮಾತನ್ನು ಹೇಳಿದ್ದಾರೆ. ಭಾಳ ಅದ್ಭುತವಾದಂಥ ಮಾತಂದರೆ ತಪ್ಪಾಗಿರ್ಲಿಕ್ಕಿಲ್ಲ. ಈ ಒಂದು ಈ ಒಂದು ವರ್ಡ್ಗಳನ್ನು, ಈ ಒಂದು ಬರಹಗಳನ್ನು ಅಥವಾ ಈ ಒಂದು ಅಕ್ಷರಗಳನ್ನು ಮನನವನ್ನು ಮಾಡಿದಾಗ ಇಡೀ ಬದುಕನ್ನು ಹಸನಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು ಕಡೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಕುವೆಂಪು ಅವ್ರ ಬಗ್ಗೆ ಕೂಡ ಒಂದು ಕಡೆ ಹೇಳ್ತೀವಿ ನಾವು, ಏನು ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯಿಸುವ ಅಂತೇಳಿ ಕುವೆಂಪು ಅವ್ರ ಈ ಮಾತನ್ನು ಹೇಳಿದೆ. ಮತ್ತು ಈ ಒಂದು ಸಾಹಿತ್ಯ ಪರಿಷತ್ತಿನ ಉದ್ದೇಶವನ್ನು ಮತ್ತೆ ನಾವು ಮನನ ಮಾಡತಕ್ಕಂಥದ್ದಾದಾಗ ಭಾಷೆ, ನೆಲ, ಜಲ, ಗಡಿ, ಗಟ್ಟಿತನವನ್ನು ಮಾಡ್ತಕ್ಕಂಥದ್ದೇ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಕನ್ನಡ ಅಂದರೆ ಅತ್ಯಂತ ಶ್ರೀಮಂತವಾದಂಥ ಭಾಷೆ. ಆ ಕನ್ನಡವನ್ನು ನಾವು ಮಾತನಾಡೋದಾದರೆ ಖುಷಿ ಪಡ್ತಕ್ಕಂಥದ್ದು. ಬಹಳ ಪ್ರಾಚೀನ ಕಾಲದಿಂದ ತನ್ನ ಶ್ರೀಮಂತಿಕೆಯನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು ಕನ್ನಡ ಅನ್ನೋದನ್ನು ನಾವು ಗಮನಿಸ್ತೇವೆ. ಇನ್ನು ನೆಲದ ಬಗ್ಗೆ ಗಡಿ ಬಗ್ಗೆ ವಿಚಾರ ಬಂದಾಗ ಗಡಿ ನಮ್ಮದು ಅಂಥೇಳಿ ಈ ಸಾಹಿತ್ಯ ಪ್ರತಿಬಿಂಬಿಸ್ತದೆ. ಅದಕ್ಕೆ ಅದನ್ನು ಗಡಿಯನ್ನು ಉಳಿಸಿಕೊಳ್ತಕ್ಕಂಥ ಹೋರಾಟದ ಮನಸ್ಥಿತಿಯನ್ನು ತರ್ತಕ್ಕಂಥದ್ದು ಅದರಲ್ಲಿ ಶಕ್ತಿ ಇದೆ ಸಾಹಿತ್ಯದಲ್ಲಿ ಅನ್ನೋದನ್ನು ಕೂಡ ನಾವು ಕಾಣ್ತೇವೆ. ಹೀಗೆ ಜಲದ ಪ್ರಶ್ನೆ ಬಂದಾಗ ಈಗ ನಾವು ಅದನ್ನು ಹೇಗೆ ಕಾಪಾಡ್ಕೋಬೇಕು, ಅದನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಮನುಸಂಕುಲ ಇರಬಹುದು, ಪ್ರಾಣಿ ಸಂಕುಲ ಇರಬಹುದು, ಪಕ್ಷಿ ಸಂಕುಲಕ್ಕೆ ಅದಕ್ಕೆ ಅದನ್ನು ಪೂರೈಕೆ ಮಾಡ್ತಕ್ಕಂಥ ಕಾನ್ಸೆಪ್ಟನ್ನು ತರ್ತಕ್ಕಂಥದ್ದು ಸಾಹಿತ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಕೂಡ ನಾನು ಭಾವಿಸ್ತೇನೆ. ನಮ್ಮ ಶೇಖರ್ ಗೌಡರ ಬಗ್ಗೆ ಭಾಳ ಅವ್ರನ್ನ ನಿಜವಾಗಲೂ ಕೂಡ ನಾವು ಅಭಿನಂದಿಸ್ಬೇಕು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುತ್ತೇವೆ ಅಂತೇಳಿ ಹೇಳ್ತೇವಲ್ಲ, ಶೇಖರ್ ಗೌಡರಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಕೂಡ ನಾನು ಭಾವಿಸ್ತೇನೆ. ನಿರಂತರವಾಗಿ ಸದಾ ಚಲನಶೀಲರಾಗಿ ಇರ್ತಿರ್ತಕ್ಕಂಥದ್ದೇ ಮನುಷ್ಯನ ಒಂದು ಅವನ ಹಿನ್ನೆಲೆ ಅಥವಾ ಅವನ ಕೃತಿ, ಅವನ ಹವ್ಯಾಸ ಅದನ್ನು ಬೆಳೆಸಿಕೊಂಡಾಗ ಅವನು ಚಲನಶೀಲ ಆಗ್ತಾನೆ, ಇರದಿದ್ರೆ ಅವನು ನಿಂತ ನೀರು ಆಗ್ತಾನೆ ಅನ್ನೋದನ್ನು ಕೂಡ ನಮ್ಮ ಶೇಖರ್ ಗೌಡರು ಸಮಾಜಕ್ಕೆ ಪರಿಚಯಿಸ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗೆ ಒಂದು ಕಡೆ ನಮ್ಮ ದೇಶದ ಬಗ್ಗೆ ಲಾರ್ಡ್ ಮೆಕಾಲೆ ಅಂತ ಹೇಳಿ ಒಬ್ಬ ಬ್ರಿಟಿಷ್ ಒಬ್ಬ ಈ ಶಿಕ್ಷಣ ತಜ್ಞ ಒಂದು ಮಾತನ್ನು ಹೇಳ್ತಾನೆ ಹಿಂದೆ. ಅವರು 1839ರಲ್ಲಿ ಒಂದು ಪತ್ರವನ್ನು ಬರೀತಾನೆ ಬ್ರಿಟಿಷ್ ಸಂಸತ್ತಿಗೆ. ಭಾರತವನ್ನು ನಾನು ಇಡೀ ಇಡೀ ಭಾರತವನ್ನು ಸುತ್ತಿದ್ದೇನೆ, ಅಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಉನ್ನತ ಶಿಕ್ಷಣ ಮತ್ತು ಧರ್ಮ ಮತ್ತು ಸಂಸ್ಕೃತಿ ಬಹಳ ಎತ್ತರದಲ್ಲಿದೆ. ಹಾಗಾಗಿ ಅವ್ರನ್ನ ಕೆಳಗೆ ತರ್ತಕ್ಕಂಥದ್ದು, ಅಲ್ಲಿ ಅವ್ರನ್ನ ಆಳ್ತಕ್ಕಂಥ ಶಕ್ತಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದೇ ಒಂದು ನಾವು ಏನು ಮಾಡಬೇಕು
ಮಾಡ್ಬೇಕಂದ್ರೆ ಅವರಿಗೆ ಇಂಗ್ಲಿಷಿನ ವ್ಯಾಮೋಹವನ್ನು ತುಂಬಬೇಕಂತೇಳಿ ಇವತ್ತ ಏನು ಲಾರ್ಡ್ ಮೆಕಾಲೆ ಇವತ್ತು ಮಾಡಿರ್ತಕ್ಕಂಥದ್ದೇ ಇವತ್ತು ದೇಶ ಅಧೋಗತಿಗೆ ಹೋಗಿದೆ ಅಂದರೂ ಕೂಡ ತಪ್ಪಾಗಿರ್ಕಿಲ್ಲ. ಆದರೂ ಕೂಡ ಇವತ್ತ ಇಂದಿನ ಪರಂಪರೆಯನ್ನ ನಮ್ಮ ಯುವಕರು ಇವತ್ತು ಎಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಟೆಕ್ನಾಲಜಿಯಲ್ಲಿ ಇವತ್ತು ಏನು ಶ್ರೇಷ್ಠತೆಯನ್ನು ಅದಕ್ಕೆ ಕಾರಣ ಈ ಭಾರತಾಂಬೆ ಆಶೀರ್ವಾದ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಏನು ಹೇಳ್ತಾರೆ, ಇವತ್ತ ನಿಮಗೆ ಪಕ್ಷಗಳಿವೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ, ದೊಡ್ಡನಗೌಡರು BJPಯಲ್ಲಿ ಇದ್ದಾರೆ, ಅದು ಒಂದು ಮಾತನ್ನು ಹೇಳ್ತಾರೆ, ನಿಮಗೆ ಸ್ವಾತಂತ್ರ್ಯ ಮುಖ್ಯ ಅಥವಾ ಪಕ್ಷ ಮುಖ್ಯ ಅಂತ ಬಂದಾಗ, ಆದರೆ ಆ ಪಕ್ಷದವರು ಏನು ತಿಳ್ಕೊಳ್ತಾರೆ ಗೊತ್ತಿಲ್ಲ, ಆದರೆ ನೀವು ಇವತ್ತು ಸ್ವಾತಂತ್ರ್ಯ ಮುಖ್ಯ ಅನ್ನೋದನ್ನು ಕಳ್ಕೊಂಡ್ರೆ ಆ ಸ್ವಾತಂತ್ರ್ಯ ನಮ್ಮನ್ನು ಬಿಟ್ಟು ಹೋಗ್ತದೆ, ಎಂದು ಶಾಶ್ವತವಾಗಿ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತೇವೆ. ಹಾಗಾಗಿ ನಿನ್ನ ಏನು ಶರೀರದಲ್ಲಿ ಒಂದು ಹನಿ ರಕ್ತ ಇರುವವರೆಗೂ ಕೂಡ ಸ್ವಾತಂತ್ರ್ಯದ ಬಗ್ಗೆ ಪರಿಕಲ್ಪನೆ ಇಟ್ಟುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಂತೇಳಿ ಅಂಬೇಡ್ಕರ್ ಹೇಳಿದ್ದಾರೆ. ಇಂಥ ವಿಷಯಗಳನ್ನು ಇವತ್ತು ನಾವು ಮನನ ಮಾಡಬೇಕಾಗ್ತದೆ. ಮೇಲಾಗಿ ಇಬ್ಬರು ದಿಗ್ಗಜರಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಹನುಮಂತಯ್ಯನವರು ಕೂಡ ನಾನು ಕೆಲಸ ಮಾಡಿದ್ದೇನೆ. ಅವರು ಇವತ್ತು ನಮ್ಮ ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಇರ್ಬೋದು, ಪಾರ್ಲಿಮೆಂಟ್ನಲ್ಲಿ ಕೂಡ ಅವರು ನಾವು ಕೂಡ ಏನು ಕೆಲಸ ಮಾಡಿರ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಪುಣ್ಯ. ಮತ್ತು ಪ್ರೊಫೆಸರ್ ಬಗ್ಗೆ ಬಹಳ ಏನಂದರೆ ಮೇಧಾವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರ ಅರ್ಥಗಳ ತಿರುಳನ್ನು ನೋಡಿದರೆ ಊಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನನಗೆ. ಅವರ ಸ್ಪೀಚನ್ನು ನೋಡಿದಾಗ ನಿಜವಾಗಲೂ ಕೂಡ ಇಂಥ ದಿಗ್ಗಜರು ದೇಶಕ್ಕೆ ಬೇಕಾಗಿದ್ದಾರೆ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನಮ್ಮ ಭಾಗದಲ್ಲಿ ಏನು ಆಗ್ಬೇಕಂದ ಕನಸು ಕೂಡ ನಾವು ಕಾಣಬೇಕಾಗಿದೆ. ಬಚ್ಲಾಪುರ್ ಒಂದು ಪತ್ರಿಕೆಯಲ್ಲಿ ಅವರ ಸ್ಟೇಟ್ಮೆಂಟ್ ನೋಡಿದೆ, ನಿಜವಾಗಲೂ ಖುಷಿ ಆಗ್ತದೆ. ಬಚ್ಲಾಪುರ್ ಅವ್ರದ್ದು ಏನಿದೆ ಅವ್ರ ಸ್ಟೇಟ್ಮೆಂಟ್ ಅಂದರೆ, ಒಂದು ಕಡೆ ಕೊಪ್ಪಳದಲ್ಲಿ ಕಾರ್ಖಾನೆಗಳಿಗೆ ಜಮೀನು ಮಾಡಿಕೊಂಡ್ರು, ಆದರೆ ಯಲಬುರ್ಗಾ ಕುಷ್ಟಗಿಯಲ್ಲಿ ವಿಂಡ್ ಪವರ್ ಏನು ಬಂದಿದೆಯಲ್ಲ, ಇಲ್ಲಿ ಏನು ಉತ್ಕೃಷ್ಟವಾದ ಜಮೀನನ್ನು ರೈತ ಕಳ್ಕೊಳ್ತಾ ಇದ್ದಾನೆ, ಇದರ ಬಗ್ಗೆ ಕಾನ್ಸೆಪ್ಟ್ ಇಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಬರೆದಿದ್ದಾರೆ. ನಿಜವಾಗಲೂ ಕೂಡ ಅಂಥ ವಿಚಾರಗಳು ಏನಂದರೆ ಚರ್ಚೆ ಆಗಬೇಕಾಗಿದೆ, ಅದಕ್ಕೆ ಕಡಿವಾಣವನ್ನು ಹಾಕ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ನಾವು ಮಾಡಬೇಕಾದಂಥದ್ದು ಏನಂದರೆ, ದೊಡ್ಡನಗೌಡರು ಅಧಿಕಾರದಲ್ಲಿದ್ದಾರೆ, ಸಹೋದರಿ ಅಧಿಕಾರದಲ್ಲಿದ್ದಾರೆ. ನಮಗೆ ರಿವರ್ ಲಿಂಕಿಂಗ್ ಬಗ್ಗೆ ಬಂದಾಗ ಒಂದು ಕಡೆ ಹೇಳ್ತಾರೆ, ಆಲಿಮಟ್ಟಿ ಏನಿದೆಯಲ್ಲ ನಮ್ಮ ಏನು ತುಂಗಭದ್ರಾ ಡ್ಯಾಮ್ಗೆ 24 ಮೀಟರ್ ಹೈಟ್ನಲ್ಲಿದೆ. ಮತ್ತು ಅಲ್ಲಿ ಏನಾಗ್ತದೆ ಅಂದರೆ, ಒಂದು ತಿಂಗಳ ಬಿಫೋರ್ ಅಲ್ಲೇ ರೇನ್ ಸ್ಟಾರ್ಟ್ ಆಗ್ತದೆ, ಆಮೇಲೆ ಒಂದು ತಿಂಗಳ ಲೇಟಾಗಿ ಫ್ಲೋ ನಿಲ್ತದೆ. ಹಾಗಾಗಿ ನಮಗೆ ಕೇವಲ 100 ಕಿಲೋಮೀಟರ್ ಅಂದರೆ ಈಗಾಗಲೇ ಕೊಪ್ಪಳ ಏತ್ ನೀರಾವರಿಯನ್ನು ಜಾರಿಯಾಗಿದೆ, ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ನಡೀತಾ ಇದೆಯಲ್ಲ. ನಮ್ಮ ಏನಂದರೆ ಇಲ್ಲಿ ಯಾವುದು ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಬೇರೆ ಬೇರೆ ಕೆರೆಗಳಿಗೆ ನೀರು ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅಲ್ಲಿಂದ ಕೇವಲ 14 ಕಿಲೋಮೀಟರ್ದಲ್ಲಿ ಹಿರೇಹಳ್ಳಿ ಜಲಾಶಯಕ್ಕೆ ನೀರನ್ನು ತರ್ತಕ್ಕಂಥ ಕೆಲಸವನ್ನು ಆಡಳಿತ ಪಕ್ಷ ಇರಬಹುದು ಅಥವಾ ವಿರೋಧ ಪಕ್ಷ ಇರುವುದು ಆ ಜವಾಬ್ದಾರಿಯನ್ನು ಹೊರತಕ್ಕಂಥ ಕೆಲಸವನ್ನು ಮಾಡಿದರೆ ಏನು ನಮಗೆ ನೀರಿನ ಶಾರ್ಟೇಜ್ ಆಗ್ತಾ ಇದೆಯಲ್ಲ, ಏನು ರೈತರ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ಕನಸನ್ನು ನನಸು ಮಾಡ್ತಕ್ಕಂಥದಕ್ಕೆ ಆ ಒಂದು ಪ್ರಗತಿ ಆಗಬೇಕಂತ ಕೂಡ ನಾನು ಭಾವಿಸ್ತೇನೆ. ಮತ್ತು ಯಾವುದೇ ಒಂದು ರಾಷ್ಟ್ರ ಪ್ರಗತಿಯಲ್ಲಿ ನೋಡಬೇಕಾದ್ರೆ ಆ ರಾಷ್ಟ್ರದಲ್ಲಿ ಹೆಚ್ಚು ರೈಲು ಮಾರ್ಗಗಳು ನಿರ್ಮಾಣ ಆಗಬೇಕಾಗ್ತದೆ, ಆ ರಾಷ್ಟ್ರದಲ್ಲಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಆಗಬೇಕಾಗ್ತದೆ, ಆ ರಾಷ್ಟ್ರದಲ್ಲಿ ಹೆಚ್ಚು ಜಲಮಾರ್ಗಗಳು ನಿರ್ಮಾಣ ಆಗಬೇಕಾಗ್ತದೆ, ಆ ರಾಷ್ಟ್ರದಲ್ಲಿ ಹೆಚ್ಚು ವಾಯು ಮಾರ್ಗಗಳು ನಿರ್ಮಾಣ ಆದಾಗ ಆ ದೇಶ ಪ್ರಗತಿ ಹಾದಿಯಲ್ಲಿ ಕಾಣ್ತದೆ. ಹಾಗಾಗಿ ನಮ್ಮ ಬೇಡಿಕೆ ಏನಂದ್ರೆ, ನಮ್ಮ ಅಮರೇಗೌಡರು ಸೀನಿಯರ್ ಇದ್ದಾರೆ ಕಾಂಗ್ರೆಸ್ನಾಗ, ಅದರ ವಯಸ್ಸಿನಲ್ಲಿ ನಾನು ಸೀನಿಯರ್, ಆದ್ರೆ ಅಮರೇಗೌಡರು ನಡೀತೈತಿ ಈಗ. ಹಾಗಾಗಿ ನಾನು ಒಂದು ಸರ್ವೆ ಮಾಡಿಸಿದ್ದೆ ನಿಮ್ಮೆಲ್ಲರ ಅಧಿಕಾರದಿಂದ. ಆ ಸಂದರ್ಭದಲ್ಲಿ ಏನು ಸಂಸದನಾದಂಥ ಸಂದರ್ಭದಲ್ಲಿ ದರೋಜಿ, ಗಂಗಾವತಿ ಮತ್ತು ಏನು ತಾವರಗೇರಿ, ಕುಷ್ಟಗಿ, ಬಾಗಲಕೋಟೆ ಸರ್ವೆ ಆಗಿರ್ತಕ್ಕಂಥದ್ದಿದೆ. ಕರ್ನಾಟಕದ ಸೇರನ್ನು ನೀವು ಕೊಡಿಸ್ತಕ್ಕಂಥದ್ದು ನಾನು ನಿಮ್ಮ ಜೊತೆಗೆ ಇರ್ತೇನೆ. ದೊಡ್ಡನಗೌಡರು ಸೋಮಣ್ಣವ್ರನ್ನ ಹಿಡ್ಕೊತಿರೋ ಅಥವಾ ಪ್ರಹ್ಲಾದ್ ಜೋಶಿ ಅವ್ರನ್ನ ಹಿಡ್ಕೊತಿರೋ ಅಥವಾ ಯಾರಂದ್ರೆ ಶ್ರೀ ವೈಷ್ಣವಿನ ಹಿಡ್ಕೋತೀರಿ, ಅದು ನಿಮಗೆ ಒಂದು ಎಡಿಷನಲ್ ರೈಲ್ವೆ ಲೈನ್ ಆಗ್ತಕ್ಕಂಥದ್ದು ಆಗ್ತದೆ. ಆ ಕಾರಣಕ್ಕಾಗಿ ಪಕ್ಷ ಭೇದವನ್ನು ಮರೆತು ನಾವೆಲ್ಲ ಕೆಲಸ ಮಾಡಬೇಕಾಯ್ತು. ಈಗ ನೋಡು, ನಾನು ಅಧಿಕಾರ ಇಲ್ಲ, ಏನು ಯಾರು ಕೇಳಾಗೆ ಇಲ್ಲ. ನಮ್ಮನ್ನು ಅಧಿಕಾರ ಇದ್ದಾಗ ಮಾತ್ರ ನಾವು ಏನು ನಮ್ಮ ಡ್ಯೂಟಿ ಇದೆ. ಒಂದು ಕಡೆ ಹೇಳ್ತಾರೆ, ನಮ್ಮ ಏನಂತಂದ್ರೆ ಹಕ್ಕು ಮತ್ತು ಕರ್ತವ್ಯ ಅಂತ ಒಂದು ಕಡೆ ಬರ್ತದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಹಕ್ಕು ಒಂದು ಕಡೆ ನಾವು ಪ್ರತಿಭಾಸಬೇಕಾಗ್ತದೆ, ನಮ್ಮ ಕರ್ತವ್ಯ ಏನನ್ನೋದು ಕೂಡ ನಾವು ಪ್ರತಿಭಾಸಬೇಕಾಯ್ತು. ಆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಕುಷ್ಟಗಿ ಪಟ್ಟಣ ರಿಂಗ್ ರೋಡ್ ಆಗಬೇಕಾಗಿದೆ ದೊಡ್ಡನಗೌಡ್ರೆ. ಇದು ಹೈವೇ ಮೇಲೆ ಇರೋದ್ರಿಂದ ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಟೆಕ್ನಿಕಲಿ ಪ್ರಾಬ್ಲಮ್ ಇಲ್ಲ. ನಮ್ಮ ಸಂಸದರ ಜೊತೆ ಕೂಡ ನಾನು ಮಾತನಾಡ್ತೇನೆ. ನೀವು ಸಂಸದರು ಸೇರಿಕೊಂಡು
ಮತ್ತು ನಮ್ಮ ತಂಗಡಿಗರು ಇರ್ಬೋದು, ಜಿಲ್ಲೆಯ ನಾಯಕರು ರಾಯರೆಡ್ಡಿಯವರು ಇರ್ಬೋದು, ಎಲ್ಲರೂ ಇವತ್ತೇನೆಂದರೆ ಇವತ್ತು ಸೇರಿಕೊಂಡು ಇವತ್ತು ರಿಂಗ್ ರೋಡನ್ನು ತರ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಂತ ಕೂಡ ನಾವು ಜೊತೆಗಿರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿ, ಮತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಇವತ್ತು ಇಲ್ಲಿ ಬಂದು ನಿಮ್ಮೆಲ್ಲರ ಮುಖದರ್ಶನವನ್ನು ಮತ್ತು ದಿಗ್ಗಜರ ಏನು ಇವತ್ತು ಸಾಹಿತಿಗಳ ದರ್ಶನವನ್ನು ಪಡ್ಕೊಳ್ತಕ್ಕಂಥ ಒಂದು ಪುಣ್ಯ ಅಂತ ಕೂಡ ನಾನು ಭಾವಿಸ್ತೇನೆ. ಸಮಾಜ ನಿಂತು ನೀರಾಗದೆ ಇವತ್ತು ಸಮಾಜ ಅದು ಪರಿಶುದ್ಧತೆಯನ್ನು ಇವತ್ತು ಕಾಪಾಡಿಕೊಳ್ತಕ್ಕಂಥದ್ದು ಕೆಲಸ ಸಾಹಿತ್ಯದಿಂದ ಆಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಆಶಿಸಿ, ಮತ್ತು ತಮ್ಮೆಲ್ಲರಿಗೂ ಕೂಡ ಇವತ್ತು ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ಒಂದನೇ ಅಭಿನಂದನೆಗಳು ಹೇಳಿ ಎರಡು ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡವನ್ನು ಕಟ್ಟುವುದೆಂದರೆ ಪ್ರೀತಿಸುವುದೆಂದರೆ ಕನ್ನಡಿಗರ ಮನಸ್ಸನ್ನು ಕಟ್ಟಿದಂತೆ, ಕನ್ನಡ ನಾಡನ್ನು ಕಟ್ಟಿದಂತೆ, ಈ ದೇಶವನ್ನು ಕಟ್ಟಿದಂತೆ. ಅಂಥ ಇಚ್ಛಾಶಕ್ತಿ ನಮ್ಮದಾಗಲಿ ಎಂಬುದನ್ನು ತಮ್ಮ ಮಾತುಗಳಲ್ಲಿ ಬಿಂಬಿಸಿದ ಶ್ರೀ ಸಂಗಣ್ಣ ಕರಡಿ, ಮಾನ್ಯ ಮಾಜಿ ಸಂಸದರು ಕೊಪ್ಪಳ, ಇವರಿಗೆ ಧನ್ಯವಾದಗಳು.